ನೋಡಿ ಕ್ವಶನ್ನು, ಫೈಂಡ್ ದ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ ಹೋಲ್ ಪವರ್ ಎನ್. ಇದನ್ನ ಯಾವ ಥರ ಮಾಡ್ತೀರಾ ಹೇಳ್ತೀರಾ ಆನ್ಸರು? ಇಲ್ಲೇನಿದೆ, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ ಹೋಲ್ ಪವರ್ ಎನ್. ಇದನ್ನ ಯಾವ ಥರ ಮಾಡ್ತೀರಾ ಹೇಳಿ? ಅದು ಯಾವಾಗ ಅಂದರೆ ಪವರ್ ಎನ್ ಇರಬಾರ್ದು, ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಡೈರೆಕ್ಟ್ ಫಾರ್ಮುಲಾ ಇದೆ. ಏನು ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಯಾವ ಫಾರ್ಮುಲಾ ಆಗುತ್ತೆ ಇದು? ಕೆ ಪವರ್ ಎನ್ ಅಂದ್ರೇನು? ಝೆಡ್ ಬೈ ಝೆಡ್ ಮೈನಸ್ ಕೆ. ಅರ್ಥ ಆಗ್ತಿದೆಯಲ್ವಾ? ಈಗ ಕೆ ಅಂದ್ರೇನಿಲ್ಲಿ? ಪ್ಲಸ್ ಐ ಸೈನ್ ಡೀಟಾ ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? ಅದಾಗ್ಬಿಟ್ರೆ ಸಾಕು. ಇಲ್ಲಿ ಜಾಸ್ತಿ ತಲೆಗೆಡ್ಸ್ಕೋಬೇಡಿ. ಇಲ್ಲಿ ಎನ್ ಬಂದು ವೇರಿಯೇಬಲ್, ಬೇರೆದೆಲ್ಲ ನೀವು ಮಾಮೂಲಿ ಟ್ರೀಟ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಎನ್ ವೇರಿಯೇಬಲ್ ಥರ ಟ್ರೀಟ್ ಮಾಡಬೇಕು. ಹೇಳಿ, ಇದು ಸ್ಟಾರ್ಟ್ ಮಾಡೋದು ಯಾವ ಥರ? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕೆ ಪವರ್ ಎನ್ ಅಂದ್ರೇನು? ಝೆಡ್ ಬೈ ಝೆಡ್ ಮೈನಸ್ ಕೆ. ಲೆಟ್ ಕೆ ಈಸ್ ಈಕ್ವಲ್ ಟು ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ. ಇದೇನಾಗುತ್ತೆ? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ, ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ ಹೋಲ್ ಪವರ್. ಎಲ್ಲಿ ಕೆ ಇದೆ ಅಲ್ಲಿ ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ ಹಾಕ್ಬೋದು. ಹೇಳಿ, ಝೆಡ್ ಬೈ ಝೆಡ್ ಮೈನಸ್ ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ. ನೋಡಿ, ಇಷ್ಟು ಬಿಟ್ಟರೆ ಸಾಕು. ನೀವು ಇನ್ನೊಂದು ಬೇಕಿದ್ರೆ ಇನ್ನೊಂದು ಮಾಡ್ತೀನಿ ಅಂದರೆ, ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ ಅಂದ್ರೇನು? ವೆರಿ ಗುಡ್. ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ ಅಂದರೆ ಇ ಪವರ್ ಐ ಡೀಟಾ. ಯಾಕೆ? ಕಾಸ್ ಎಕ್ಸ್ ಪ್ಲಸ್ ಐ ಸೈನ್ ಎಕ್ಸ್ ಅಂದರೆ ಏನು? ಇ ಪವರ್ ಐ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಹೇಳಿ, ಝೆಡ್ ಬೈ ಝೆಡ್ ಮೈನಸ್ ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ ಬದಲು ಏನಂತ ಬರಿಬೋದು? ಇ ಪವರ್ ಐ ಡೀಟಾ. ಇಲ್ಲಿ ರಿಯಲ್ ಪಾರ್ಟು ಮತ್ತು ಇಮ್ಯಾಜಿನರಿ ಪಾರ್ಟ್ ಬೇರೆ ಮಾಡಬೇಕಾ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡು ಮಾಡ್ಬೋದು, ಆದರೆ ಮಾಡೋದೇನು ಬೇಕಾಗಿಲ್ಲ. ಯಾಕೆ? ನಮಗೆ ಬೇಕಾಗಿರೋದು ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ ಹೋಲ್ ಪವರ್ ಎನ್ ಅಷ್ಟೇ. ಯಾವಾಗ ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ ಬೇರೆ ಮಾಡಬೇಕು ಅಂದರೆ ಕಾಸ್ ಎನ್ ಡೀಟಾ ಮತ್ತು ಸೈನ್ ಎನ್ ಡೀಟಾ ಕೇಳಿದಾಗ ಮಾಡಬೇಕು. ಅರ್ಥ ಆಗ್ತಿದೆ? ಅದಕ್ಕೆ ಬೇರೆ ಪ್ರೊಸೀಜರ್ ನಾನು ಹೇಳಿದ್ದೀನಿ ನಾನು ನಿಮಗೆ. ಇದು ಈ ಥರ ಕ್ವಶನ್ ಕೇಳಿದ್ರೆ ಫೈಂಡ್ ದ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ ಹೋಲ್ ಪವರ್ ಎನ್ನು, ಅಥವಾ ಎನಿ ಪವರ್ ಎನ್ ಕೊಳ್ಳಿ. ಇಲ್ಲಿ ಒಳಗಡೆ ಏನಿರಬಾರ್ದು? ಎನ್ ಇರಬಾರ್ದು. ಆವಾಗ ನೀವೇನು ಮಾಡಬೇಕು? ಬರೀ ಫಾರ್ಮುಲಾ ಅಪ್ಲೈ ಮಾಡಿ. ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಅಂದ್ರೇನು? ಝೆಡ್ ಬೈ ಝೆಡ್ ಮೈನಸ್ ಕೆ. ಕೆ ಜಾಗದಲ್ಲಿ ಏನು ಹಾಕ್ಕೋಬೇಕು? ಇಲ್ಲಿ ಪವರ್ ಎನ್ ಬಿಟ್ಟು ಏನಿರುತ್ತೆ ಅದು ಹಾಕ್ಕೊಳ್ಳಿ. ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ ಅಂದರೆ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ, ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ ಹೋಲ್ ಪವರ್ ಎನ್ ಈಸ್ ಈಕ್ವಲ್ ಟು ಝೆಡ್ ಬೈ ಝೆಡ್ ಮೈನಸ್ ಹೇಳಿ ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ. ಕೆ ಜಾಗದಲ್ಲಿ ಏನಾಗಬೇಕು? ಕಾಸ್ ಡೀಟಾ ಪ್ಲಸ್ ಐ ಸೈನ್. ಇನ್ನು ಬೇಕಿದ್ರೆ ಇಲ್ಲಿಗೆ ಬಿಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲ ಅಂದರೂ ಕಾಸ್ ಎಕ್ಸ್ ಪ್ಲಸ್ ಐ ಸೈನ್ ಎಕ್ಸ್ ಅಂದರೆ ಏನು? ಇ ಪವರ್ ಐ ಎಕ್ಸ್. ಇಲ್ಲಿ ಎಕ್ಸ್ ಜಾಗದಲ್ಲಿ ಈ ಡೀಟಾ ಹಾಕಿದ್ರೆ ಏನಾಗುತ್ತೆ? ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ ಈಸ್ ಇ ಪವರ್ ಐ ಡೀಟಾ. ನೋಡಿ, ಇದು ಎಲ್ಲಿದೆ? ಈ ಥರ ಕಾಸ್ ಡೀಟಾ ಪ್ಲಸ್ ಐ ಸೈನ್ ಡೀಟಾ ಎಲ್ಲಿದೆ? ಇಲ್ಲಿದೆ. ಇದ್ರ ಬದಲು ಏನಂತ ಬರಿಬೋದು? ಇ ಪವರ್ ಐ ಡೀಟಾ. ಅರ್ಥ ಆಯ್ತಲ್ವ? ಏನೋ ಡೌಟ್ಸ್ ಇದೆಯಾ ಇದರಲ್ಲಿ? ಅಷ್ಟೇ. ಥ್ಯಾಂಕ್ ಯು.